ಎಲ್ರಿಗೂ ನಮಸ್ಕಾರ. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದೀರಾ? ಇದೆಲ್ಲ ಮುಂಚೆ ಇರಲಿಲ್ಲ ಹಬ್ಬ, ಯಾರೋ ಒಬ್ಬೊಬ್ಬರು ಮಾಡ್ಕೊಳ್ಳೋರು. ಇತ್ತೀಚೆಗಂತೂ ಎಲ್ಲರ ಮನೆಯಲ್ಲೂ ಶುರುವಾಗ್ಬಿಟ್ಟಿದೆ. ಮಾಡಿ ಸಂತೋಷ. ಆದರೆ ಅರಿಶಿನ ಕುಂಕುಮಕ್ಕೆ ಅಂತ ಆ ಬ್ಲೌಸ್ ಪೀಸ್ಗಳನ್ನ ಕೊಡ್ತೀರಲ್ವ, ಅದು ಏನಕ್ಕೆ ಅಂತ. ಎಷ್ಟು ಬ್ಲೌಸ್ ಪೀಸ್ ಇದೆ ಗೊತ್ತಾ? ಸುಮಾರು 50ರಿಂದ 100 ಬ್ಲೌಸ್ ಪೀಸು ನಮ್ಮ ಮನೆಯಲ್ಲಿದೆ. ನಾನು ಇತ್ತೀಚೆಗಂತೂ ಅದನ್ನು ತೊಗೋತಾ ಇಲ್ಲ. ದಯವಿಟ್ಟು ನೀವೇ ಇಟ್ಕೊಳ್ಳಿ ಅಂತೇಳಿ ಕೊಟ್ಟು ಬರ್ತಾಯಿದ್ದೀನಿ. ನೆನ್ನೆನೂ ಒಂದಿಬ್ಬರು ಕೊಟ್ಟರು, ಕೊಟ್ಟು ಬಂದುಬಿಟ್ಟೆ. ಯಾಕೆಂದರೆ ಎಲ್ಲ ಇವಾಗ ಸೀರೆಗಳಿಗೆ ಬ್ಲೌಸು ಬಂದಿರುತ್ತೆ, ಅದನ್ನೇ ಕಟ್ ಮಾಡ್ತೀವಿ, ಅದನ್ನೇ ಹೊಲಿಸ್ಕೊತೀವಿ. ಹಂಗಾಗಿ ಆ ಬ್ಲೌಸ್ ಪೀಸ್ಗಳನ್ನ ತಂದಾಗ ಅದು ವೇಸ್ಟಾಗಿ ಹಾಗೆ ಬಿದ್ದಿರುತ್ತೆ. ದಯವಿಟ್ಟು ಅದ್ರ ಬದಲು ಒಂದು ಚಿಕ್ಕ ಕೈ ಟವಲ್ ಕೊಡ್ಬೋದಲ್ವ, ಯೂಸ್ ಮಾಡ್ಕೋತೀವಿ. ಅಡುಗೆ ಮನೇಲಿ ಯೂಸ್ ಆಗುತ್ತೆ, ಮಕ್ಕಳಿಗೆ ಬ್ಯಾಗಿಗೆ ಹಾಕಿ ಕಳಿಸ್ಬೋದು, ಅಥವಾ ನಾವು ಬ್ಯಾಗಲ್ಲಿ ಇಟ್ಕೋಬೋದು. ಒಂದು ಚಿಕ್ಕದು ಅದ್ರ ಬದಲು ಕೊಟ್ಟು ಯೂಸ್ ಆಗುತ್ತೆ ಅಂತ. ಆ ಬ್ಲೌಸ್ ಪೀಸ್ ಬದಲು ತಂದು ಕೊಡೋ ಬದಲು ಅದನ್ನು ಕೊಟ್ಟರೆ ಯೂಸ್ ಆಗುತ್ತೆ. ಬ್ಲೌಸ್ ಪೀಸ್ ತಂದರೆ ನಾವು ಅದನ್ನೆಲ್ಲ ಹಾಕಿ ಒಂದು ಮೇಲಿಡ್ತೀವಿ, ಮತ್ತು ಇಲ್ಲಾಂದರೆ ಬೇರೆ ಯಾರಿಗಾದ್ರೂ ಕೊಡ್ತೀವಿ. ಅದನ್ನು ಬೇರೆ ಯಾರಿಗೂ ಕೊಡಬಾರ್ದು ಅಂತಾರೆ, ಕವರಲ್ಲಿ ಹಾಕಿ ಇಡ್ತೀವಿ. ಅದನ್ನು ಯಾರಿಗೂ ಕೊಡೋಕ್ಕಾಗಲ್ಲ. ದಯವಿಟ್ಟು ಏನೇ ಹಬ್ಬ ಮಾಡಲಿ ಒಂದು ಕೈ ಟವಲ್ಲು, ಯೂಸ್ ಆಗೋವಂಥ ವಸ್ತು ಕೊಡಿ. ಕೈ ಟವಲ್ ಕೊಟ್ಟರೆ ನಿಜವಾಗ್ಲೂ ಅದು ಎಲ್ರಿಗೂ ಯೂಸ್ ಆಗುತ್ತೆ. ಅದು ಅಡುಗೆ ಮನೆಗೆ ಅಥವಾ ನಮ್ಮ ಬ್ಯಾಗ್ಗಳಲ್ಲಿ ಇರುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಯೂಸ್ ಆಗೋ ವಸ್ತುಗಳನ್ನ ಕೊಡಿ. ಯಾರ ಮನೆಗಾದರೂ ಗಿಫ್ಟ್ ಕೊಡಬೇಕಾದ್ರೂ ಅಷ್ಟೇ, ಅವ್ರ ಮನೆಗೆ ಏನಿಲ್ಲ ತಿಳ್ಕೊಳ್ಳಿ, ಏನು ತೊಂದರೆ ಇಲ್ಲ. ತಿಳ್ಕೊಂಡು ಫಾರಿನಲ್ಲೆಲ್ಲ ಆ ಸಿಸ್ಟಮ್ ಇದೆಯಂತೆ, ತಿಳ್ಕೊಂಡು ಅವ್ರಿಗೇನು ಅವಶ್ಯಕತೆ ಇದೆಯೋ ಅದನ್ನು ಕೊಡಿ. ವೇಸ್ಟ್ ಆಗೋದನ್ನು ಯಾಕೆ ಕೊಡ್ತೀರಾ? ಗೃಹ ಪ್ರವೇಶ ಅಂದರೆ ಎಲ್ಲರೂ ಗಡಿಯಾರ, 10 ಗಡಿಯಾರ ಬಂದಿರುತ್ತೆ, 10 ಶೋಕೇಶಲ್ಲಿಡೋಂತಹ ಆ ವಸ್ತುಗಳು ಬಂದಿರುತ್ತೆ. ತಿಳ್ಕೊಂಡು ಕೊಡಿ. ಥ್ಯಾಂಕ್ ಯು.